ಫ್ರೆಂಡ್ಸ್, ನಾನು ಡಾಕ್ಟರ್ ಐಶ್ವರ್ಯ. ಇವತ್ತು ನಾನು ನಿಮ್ಗೆ ಈ ವಿಡಿಯೋ ಒಳಗಡೆ ಪ್ಲೆಸೆಂಟಾ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ಲೆಸೆಂಟಾ ಅನ್ನೋದು ಬೇಬಿಗೆ ವೈಟಲ್ ಆರ್ಗನ್ ಇದ್ದಂಗೆ ಫ್ರಮ್ ಮದರಿಂದ ಬೇಬಿಗೆ ಆಕ್ಸಿಜನ್ ನ್ಯೂಟ್ರಿಯೆಂಟ್ ಸಪ್ಲೈ ಆಗೋದು ಈ ಪ್ಲೆಸೆಂಟಾ ಮುಖಾಂತರ. ಪ್ಲೆಸೆಂಟಾ ಯುಟರಸ್ಗೆ ಅಟ್ಯಾಚ್ ಆಗಿರ್ತೈತಿ. ಪೊಸಿಷನ್ ಆಫ್ ಪ್ಲೆಸೆಂಟಾ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆಂಟೀರಿಯರ್ ಅಂದರೆ ಫ್ರಂಟ್ ಆಫ್ ದ ಯುಟರಸ್ ಅಟ್ಯಾಚ್ ಆಗಿರ್ತೈತಿ. ಪೋಸ್ಟೀರಿಯರ್ ಅಂದ್ರೆ ಬ್ಯಾಕ್ ಆಫ್ ದ ಯುಟರಸ್ ಅಟ್ಯಾಚ್ ಆಗಿರ್ತೈತಿ. ಫಂಡಲ್ ಅಂದ್ರೆ ಟಾಪ್ ಆಫ್ ದ ಯುಟರಸ್ ಅಟ್ಯಾಚ್ ಆಗಿರ್ತೈತಿ. ಲೇಟ್ರಲ್ ಅಂದ್ರೆ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಅಟ್ಯಾಚ್ ಆಗಿರ್ತೈತಿ. ಲೋ ಲೈಯಿಂಗ್ ಅಂದ್ರೆ ಲೋವರ್ ಸೈಡ್ ಆಫ್ ದ ಯುಟರಸ್ ಅಟ್ಯಾಚ್ ಆಗಿರ್ತೈತಿ. ಸರ್ವಿಕ್ಸ್ನ ಕವರ್ ಮಾಡಿರ್ತೈತಿ. ಲೋ ಲೈಯಿಂಗ್ ಪ್ಲೆಸೆಂಟಾ ಇದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದಕ್ಕೋಸ್ಕರ ಪ್ರೆಗ್ನೆಂಟ್ ಲೇಡಿ ರೆಸ್ಟ್ ಮಾಡಬೇಕು. ಪ್ಲೆಸೆಂಟಾ ಹೇಳ್ಕೊಡ್ತೇನೆ. ವಿಚ್ ಹೆಲ್ಪ್ಸ್ ಫಾರ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ ಸಪ್ಲೈ ಟು ದ ಬೇಬಿ ಅಂತ ಹೇಳ್ತಾರು. ಬೇಬಿ ಬಾಡಿ ಟೆಂಪ್ರೇಚರ್ ರೆಗ್ಯುಲೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಇಟ್ ವರ್ಕ್ಸ್ ಆಸ್ ಅ ಇಮ್ಯೂನ್ ಸಿಸ್ಟಮ್ ಮತ್ತು ಹಾರ್ಮೋನ್ ಪ್ರೊಡಕ್ಷನ್ಗೂ ಹೆಲ್ಪ್ ಮಾಡ್ತೈತಿ. ಇವಾಗ ಟೈಪ್ಸ್ ಆಫ್ ಪ್ಲೆಸೆಂಟಾ ಹೇಳ್ಕೊಡ್ತೀನಿ. ಮೊನೋಕೋರಿಯಾನಿಕ್ ಆ್ಯಂಡ್ ಡೈಕೋರಿಯಾನಿಕ್. ಮೊನೋಕೋರಿಯಾನಿಕ್ ಅಂದರೆ ಒಂದೇ ಪ್ಲೆಸೆಂಟಾ ಟ್ವಿನ್ಸ್ಗೆ ಸಪ್ಲೈ ಮಾಡ್ತಿರ್ತೈತಿ. ಡೈಕೋರಿಯಾನಿಕ್ ಅಂದರೆ 2 ಸಪ್ರೇಟ್ ಪ್ಲೆಸೆಂಟಾ ಟ್ವಿನ್ಸ್ಗೆ ಸಪ್ಲೈ ಮಾಡ್ತಾ ಇರ್ತೈತಿ. ಪ್ಲೆಸೆಂಟಾ ಅರೌಂಡ್ 6 to 8 ವೀಕ್ಸ್ ಆಫ್ ಜಸ್ಟೇಷನ್ ಒಳಗೆ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಮತ್ತು ಇಟ್ ಈಸ್ ಮೇಡಪ್ ಆಫ್ ಮೆಟರ್ನಲ್ ಆ್ಯಂಡ್ ಫೀಟಲ್ ಟಿಶ್ಯೂಸ್ ಅಂತ ಹೇಳ್ಬೋದು. ಪ್ಲೆಸೆಂಟಾ ವೇಸ್ ಅರೌಂಡ್ 1/6 ಆಫ್ ದ ಬೇಬಿ ವೇಟ್ ಅಂತ ಹೇಳ್ತಾರೆ. ಪ್ಲೆಸೆಂಟಾ ಸ್ವಲ್ಪ ಹಾರ್ಮೋನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ತೈತಿ. ಮಿಲ್ಕ್ ಪ್ರೊಡಕ್ಷನ್ ಆಗ್ಲಿಕ್ಕೂ ಹೆಲ್ಪ್ ಮಾಡ್ತೈತಿ ಅಂತ ಹೇಳ್ತಾರೆ. ಬಾಯ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.